ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಯಾವ ರೀತಿ ಹಬ್ಬನ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಜೊತೆಗೆ ನಾನು ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಒಂದಲ್ಲಿ ಹೆಂಗದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ. ಒಂದಷ್ಟು ಮದುವೆ ಬ್ಲೌಸ್ಗಳು ಅಂತಲೇ ಹೇಳ್ಬೋದು. ಮದುವೆ ಬ್ಲೌಸ್ಗಳು ಎಲ್ಲ ಒಂದೇ ಮನೆಯವ್ರದ್ದು, ಒಟ್ಟು 25 ಬ್ಲೌಸ್ಗಳನ್ನ ಕೊಟ್ಟಿದ್ದರು. ಅದನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ. ವಿಡಿಯೋ ಲೆಂತೇ ಆಗುತ್ತೆ ಅಂತ 2 ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೀನಿ. ಮದುವೆ ಕೆಲಸ ಬಟ್ಟೆಗಳು ಮತ್ತು ಹಬ್ಬಕ್ಕೆ ಅಂತ ಬಟ್ಟೆಗಳು ತೊಗೊಂಡಿರೋದು ಎಲ್ಲ ತುಂಬಾ ಕೆಲಸ ಇರೋದ್ರಿಂದ ನಾನು ಒಂದು ದಿನದಲ್ಲಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿರೋದು. ಒಂದೇ ದಿನ ರಜಾ ಕೂಡ ಮಾಡಿರೋದು. ನಾನು ಅಷ್ಟು ಕೆಲಸ ಇದೆ, ಅದಕ್ಕೋಸ್ಕರ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಮದುವೆ ಬಟ್ಟೆನೆಲ್ಲ ಕೊಟ್ಟು ಆ ಬಟ್ಟೆನೆಲ್ಲ ಅವರಿಗೆ ಕೊಟ್ಟ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ಪೂಜೆ ಮಾಡೋದನ್ನೆಲ್ಲ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ವಿಡಿಯೋ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹಾಗೇ ಮಾಡಿಕೊಂಡೆ. ಸ್ವಲ್ಪನ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಇವಾಗ ನಿಮಗೆ ತೋರಿಸ್ತಿದ್ದೀನಿ. ಪೂಜೆ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ನನ್ನ ತಮ್ಮನ ಅಂಗಡಿಗೂ ಕೂಡ ಪೂಜೆಗೆ ಹೋಗಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ಅರ್ಜೆಂಟಲ್ಲಿ ಪೂಜೆ ಮಾಡಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಪೂಜೆದನ್ನೆಲ್ಲ ಈ ರೀತಿ ಮಾಡಿದ್ದೀನಿ ನೋಡಿ. ನಾನು ಪೂಜೆ ಮಾಡಿರೋದೆಲ್ಲ ನಿಮಗೂ ಕೂಡ ಇಷ್ಟ ಆಗಿದೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ನೋಡಿ, ಎಲ್ಲದನ್ನು ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರಲ್ಲೇ ಟೈಮ್ ಆಗೋಯಿತು. ಅಷ್ಟೊಂದು ಕೆಲಸ ಹಿಡಿತು ಎಲ್ಲದನ್ನು ಕ್ಲೀನ್ ಮಾಡೋದು. ಇಲ್ಲಿ ನೋಡಿ, ನನ್ನ ತಮ್ಮನ ಮಗ ಇವಂದೇ ಒಂದು ನನಗೆ ಯಾವಾಗಲೂ ಯೂಟ್ಯೂಬ್ ಚಾನಲ್ಗೆ ನನ್ನನ್ನು ಹಾಕು, ಮತ್ತು ನಾನು ಪೂಜೆ ಮಾಡ್ತೀನಿ, ಅದನ್ನು ವೀಡಿಯೋ ಮಾಡು, ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ, ಅದನ್ನು ವೀಡಿಯೋ ಮಾಡು ಅಂತ ಕೇಳ್ತಾನೆ ಇರ್ತಾನೆ. ಪ್ರತಿ ಸಲ ಬಂದಾಗಲೂ ಕೇಳ್ತಿರ್ತಾನೆ, ಅತ್ತೆ ನನ್ನನ್ನು ವೀಡಿಯೋ ಮಾಡಾಕು ಅಂತ. ಅದಕ್ಕೋಸ್ಕರ ಅವನಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸಂಜೆಯಲ್ಲಿ ಮತ್ತೆ ಬಂದು ಪೂಜೆ ಮಾಡ್ತಿದ್ದಾನೆ. ಬೆಳಗ್ಗೆನೂ ಪೂಜೆ ಮಾಡಿದ್ದ, ಸಂಜೆಯಲ್ಲೂ ಬಂದು ಪೂಜೆ ಮಾಡ್ತಿದ್ದಾನೆ. ನೋಡಿ, ಈ ರೀತಿ ಪೂಜೆ ಮಾಡ್ತಿದ್ದೀನಿ. ಮೊದಲಿಂದ ವೀಡಿಯೋ ಮಾಡು, ನಾನು ಕರ್ಪೂರ ಹಚ್ಚೋದು, ಪೂಜೆ ಮಾಡೋದು ಎಲ್ಲದನ್ನು ಕೂಡ ವೀಡಿಯೋ ಮಾಡು ಅಂತ ಕೇಳ್ಕೊತಿದ್ದ. ಅದಕ್ಕೋಸ್ಕರ ಅವನಿಗೋಸ್ಕರ ವೀಡಿಯೋನ ಮಾಡ್ತಿದ್ದೀನಿ. ನೋಡಿ, ಮೊದಲಿಂದ ಕರ್ಪೂರನೆಲ್ಲ ಹಚ್ಕೊಂಡು ತಾನೇ ಮಾಡ್ತಿದ್ದಾನೆ. ಇದನ್ನೆಲ್ಲ ವೀಡಿಯೋ ಮಾಡು, ನಾನು ಸಬ್ಸ್ಕ್ರೈಬ್ ಮಾಡು ಅಂತ ಕೇಳ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅತ್ತೆ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ಅವನಿಗೋಸ್ಕರ ಅಂತಲೇ ವೀಡಿಯೋ ಮಾಡ್ತಿದ್ದೀನಿ. ಅತ್ತೆ ನಾನು ನೋಡ್ತೀನಿ, ನೀನು ಹಾಕ್ತೀಯ ಇಲ್ವೋ ಅಂತ ನಾನು ನೋಡ್ತೀನಿ ಅತ್ತೆ, ನೀನು ಹಾಕಬೇಕು ಆಯಿತಾ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನಾನು ಇದನ್ನು ಅವನ ಖುಷಿಗೋಸ್ಕರನೇ ಈ ವಿಡಿಯೋದಲ್ಲಿ ಅವನನ್ನು ತೋರಿಸ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ, ಈ ನನ್ನ ಅಳಿಮಯ್ಯನಿಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ದಾನೆ ಅಂತ. ನಿಜವಾಗ್ಲೂ ಇವನು ಬಂದರೆ ನನಗಂತೂ ತುಂಬಾ ಖುಷಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾನೆ. ನೋಡಿ ಯಾವ ರೀತಿ ಮಾಡ್ತಿದ್ದಾನೆ ಅಂತ. ಎಲ್ಲದನ್ನು ಕೂಡ ಮಾಡಿ ಕೊನೆ ಕೇಳ್ಕೊತಾನೆ. ನೋಡಿ, ಅಲ್ಲಿ ಮಾತಾಡಿದ್ರು ಮ್ಯೂಸಿಕ್ ಇತ್ತು, ಅದಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾನೆ. ನೋಡಿ ಈ ರೀತಿ ಮಾಡ್ತಾನೆ. ಈ ರೀತಿ ಮಾಡಿ ಪದೇ ಕೇಳ್ಕೊತಿರ್ತಾನೆ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಅವನಿಗೋಸ್ಕರ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಎಲ್ಲದು ಕೂಡ ಮದುವೆ ಬಟ್ಟೆಗಳೇ, ಎಲ್ಲದನ್ನು ಕೂಡ ಒಂದೊಂದು ಸೀರೆ ಒಳಗಡೆ ಬ್ಲೌಸ್ನೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಲೆಹೆಂಗಾ ಸೈಡ್ನ ಸ್ಟಿಚ್ ಮಾಡಿದ್ದೀನಿ, ಮತ್ತು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದು ಎಲ್ಲದೂ ಕೂಡ ಅವ್ರದ್ದು ಮದುವೆ ಬ್ಲೌಸು ಎಲ್ಲ ಕೂಡ ಪ್ರತಿಯೊಂದು ಬ್ಲೌಸನ್ನು ಕೂಡ ನನಗೇ ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ಚೆನ್ನಾಗಿ ಎಲ್ಲದನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ತೊಗೊಂಡೋಗಿದ್ದಾರೆ, ಎಲ್ಲ ಬ್ಲೌಸು ಕೂಡ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅದು ಒಂದು ಖುಷಿ ಆಯಿತು. ಒಂದು ಬ್ಲೌಸು ಕೂಡ ಒಂದು ಕಂಪ್ಲೇಂಟ್ ಹೇಳಲಿಲ್ಲ. ಕೆಲವೊಬ್ಬರು ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಕೂಡ ಅದಾಗಿದೆ ಹೀಗಿದೆ ಅಂತ ಹೇಳ್ತಾರೆ, ಆದರೆ ಇವರು ಒಂದು ಬ್ಲೌಸು ಕೂಡ ಕಂಪ್ಲೇಂಟ್ ಹೇಳಲಿಲ್ಲ. ನೋಡಿ, ಇಷ್ಟೆಲ್ಲ ಅವ್ರದ್ದೇ. ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ, ವಿಡಿಯೋ ಮಾಡ್ಕೊಳ್ಳೋಣ ಮೊದಲಿಗೆ ಅಂತ ಹೇಳಿ ಒಂದು ಕಡೆ ಇಟ್ಕೊಂಡಿದ್ದೀನಿ, ಬರ್ತೀನಿ ಅಂತ ಹೇಳಿದರು. ಇದಂತೂ ನಾನು ಅಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಅಷ್ಟು ಹಿಂಸೆ ಆಗಲಿಲ್ಲ. ಆದರೆ ಇದನ್ನು ಸೈಡ್ ಸ್ಟಿಚ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತುಂಬಾ ಬೇಜಾರು ಅನಿಸ್ಬಿಡ್ತು. ಏಕೆಂದರೆ ಸ್ಟೋನ್ ಇರೋದ್ರಿಂದ ಒಂದು 3-4 ಸೂಜಿನೇ ಮುರಿದೋಯ್ತು. ಅದನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಇದನ್ನೆಲ್ಲ ಕ್ಯಾನ್ ಕೊಟ್ಟಿರ್ತಾರಲ್ಲ ಕೆಳಗಡೆ ಸೈಡ್ ಫಿನಿಶಿಂಗ್ ಕೊಡಬೇಕಾದ್ರಂತೂ ತುಂಬ ತೂಕ ಇತ್ತು. ಅದನ್ನು ಇಬ್ಬರು ಹಿಡ್ಕೊಂಡು ಆಮೇಲೆ ಒಬ್ಬರು ಸ್ಟಿಚ್ ಮಾಡಿದೋ, ಅಷ್ಟು ಕಷ್ಟ ಅಂತ ಅನ್ನಿಸ್ತು. ಬ್ಲೌಸ್ನ ಪರವಾಗಿಲ್ಲ, ಚೆನ್ನಾಗಿ ಸ್ಟಿಚ್ ಮಾಡಿದೆ. ಆದರೆ ಅದನ್ನು ಸೈಡ್ ಫಿನಿಶಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಹಿಂಸೆ ಅಂತ ಅನಿಸ್ಬಿಡ್ತು ನನಗಂತೂ. ಅದನ್ನು ಸೈಡ್ ಫಿನಿಶಿಂಗ್ ಮಾಡಿ ದಾರ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನು ನೋಡಿ, ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಲೈನಿಂಗ್ ಕೂಡ ಅದರಲ್ಲೇ ಬಂದಿತ್ತು. ಕಪ್ಸ್ ಹಾಕಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಪ್ರಿನ್ಸ್ ಕಟ್ಟು ಡಿಸೈನ್ ಎಲ್ಲ ಅದರಲ್ಲೇ ಬಂದಿತ್ತು. ಬ್ಯಾಕ್ ನೆಕ್ ಡಿಸೈನು ಮತ್ತು ಫ್ರಂಟ್ ನೆಕ್ ಡಿಸೈನ್ ಎಲ್ಲದು ಕೂಡ ವರ್ಕಲ್ಲೇ ಬ್ಲೌಸ್ ಪೀಸಲ್ಲೇ ಬಂದಿತ್ತು. ಅದನ್ನು ನಾನು ಯಾವ ರೀತಿ ಇತ್ತು ಆ ರೀತಿ, ಯಾವ ರೀತಿ ಡಿಸೈನ್ ಇತ್ತು ಅದೇ ರೀತಿ ಸೇಮ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ನಾನು. ಈ ರೀತಿ ನೋಡಿ, ಸ್ಲೀವ್ಸಿಗೆ ಲೈನಿಂಗ್ ಹಾಕಿಲ್ಲ, ಬಾಡಿಗೆ ಮಾತ್ರ ಲೈನಿಂಗ್ ಹಾಕಿದ್ದೀನಿ, ಮತ್ತು ಕಪ್ಸ್ ಕೊಟ್ಟಿದ್ದೀನಿ.
ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಇದು ಕೂಡ ಸ್ಟೋನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಇದು ನೋಡಿ, ಇದೆರಡೂ ಸೀರೆನ ತೊಗೊಂಡು ಹೊರಟೋಗಿದ್ರು ಅವರು. ನಾವು ಸೀರೆಗೂ ಕುಚ್ಚು ನಾವೇ ಕಟ್ಕೋತೀವಿ, ನೀವು ಬ್ಲೌಸ್ನ ಮಾತ್ರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇದನ್ನು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ವರ್ಕ್ ಮಾಡಿದ್ದೀನಿ. ಸೀರೆ ಮತ್ತು ಬ್ಲೌಸ್ ಎರಡೂ ಕೂಡ ಒಂದೇ ಕಲರ್ ಇರೋದ್ರಿಂದ ಅವರು ಆದಷ್ಟು ಈ ರೀತಿ ಗೋಲ್ಡಲ್ಲೇ ವರ್ಕ್ ಮಾಡಿಕೊಡಿ, ಪರವಾಗಿಲ್ಲ ನಮಗೆ ಅಂತ ಹೇಳಿದರು. ಬೇರೆ ಬ್ಲೌಸ್ನೆಲ್ಲ ತೊಗೊಂಡು ವರ್ಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಇದಕ್ಕೆ ಮೆರೂನ್ ಕಲರ್ ಬ್ಲೌಸ್ ತೊಗೊಂಡು ಗೋಲ್ಡಲ್ಲಿ ವರ್ಕ್ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ಹೇಳಿದೆ. ಬೇಡಿ, ಈಗ ಅರ್ಜೆಂಟಿಗೆ ಈ ರೀತಿಯೇ ಸ್ಟಿಚ್ ಮಾಡಿಕೊಡಿ, ಪರವಾಗಿಲ್ಲ ಅಂತ ಹೇಳಿದರು. ಡಿಸೈನ್ ಕೂಡ ಅವರೇ ಚಾಯ್ಸ್ ಮಾಡಿದರು. ಬೀಡ್ಸು ಕೂಡ ಹಾಕೋದಕ್ಕೆ ಹೇಳಿದರು. ಈ ರೀತಿ ನೋಡಿ, ಬೀಡ್ಸು ಕೂಡ ಹಾಕಿದ್ದೀನಿ, ಕಟ್ ವರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಇದಕ್ಕೆಲ್ಲ ಸ್ಟೋನ್ ಕೂಡ ಹಾಕಬೇಕು, ಸ್ಟೋನ್ ಹಾಕಿಲ್ಲ ಇನ್ನೂ. ಅವ್ರು ಅರ್ಜೆಂಟ್ ಮಾಡ್ತಿದ್ರಲ್ಲ, ಬಂದುಬಿಡ್ತಾರೆ ಅಂತೇಳಿ ವೀಡಿಯೋ ಮಾಡ್ಕೊತಿದ್ದೀನಿ. ವೀಡಿಯೋ ಮಾಡ್ಕೊಂಡು ಆಮೇಲೆ ಸ್ಟೋನ್ ಹಾಕಿಬಿಟ್ರೆ ಅದು ಆರ್ತಿರುತ್ತೆ. ಆಮೇಲೆ ಕಸ್ಟಮರ್ ಬಂದಾಗ ನಾವು ಕೊಡ್ಬೋದು ಅಂತೇಳಿ ವೀಡಿಯೋ ಮಾಡ್ಕೊತಿದ್ದೀನಿ. ಏಕೆಂದರೆ ಕೆಲವೊಂದು ಸಲ ಆ ಕೆಲಸ ಮಾಡಬೇಕು ಅಂತ ಅನ್ಕೋತೀನಿ, ಆದರೆ ಅದು ಅರ್ಜೆಂಟಿಗೆ ಕಸ್ಟಮರ್ ಬಂದಾಗ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ, ಕೊಟ್ಟುಬಿಡ್ತೀನಿ. ಆದಷ್ಟು ಇವರಿಗೆ ಸ್ಟಿಚ್ ಮಾಡಿರೋಂಥ ಡಿಸೈನ್ಸ್ ಎಲ್ಲ ಹೊಸ ಹೊಸ ಡಿಸೈನ್ಸ್ ಅಂತಲೇ ಹೇಳ್ತೀನಿ. ನೋಡಿ, ಇದು ಕೂಡ ಅಷ್ಟೇ ಕಟ್ ವರ್ಕ್ ಮಾಡಿದ್ದೀನಿ. ಈ ರೀತಿ ಡೋರಿಗೂ ಕೂಡ ಈ ರೀತಿ ಮಾಡಿದ್ದೀನಿ. ಇದಕ್ಕೆ ಸ್ಟೋನ್ ಎಲ್ಲ ಆಲ್ರೆಡಿ ಹಾಕಿದ್ದೀನಿ, ಅದಕ್ಕೆ ಸ್ಟೋನ್ ಹಾಕಬೇಕು ಇನ್ನೂ. ಅದಕ್ಕೋಸ್ಕರ ಸ್ಟೋನೆಲ್ಲ ಹಾಕಿದ್ಮೇಲೆ ವೀಡಿಯೋ ಮಾಡುತ್ತಾ ಕೂತ್ಕೊಂಡ್ರೆ ಆಗಲ್ಲ, ಮರ್ತು ಬಿಡ್ತೀನಿ ಅಂತೇಳಿ ಮೊದಲಿಗೆ ವೀಡಿಯೋ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹ್ಯಾಂಡ್ ವರ್ಕ್ ಬ್ಲೌಸ್ಗಳು ಬೇಕು ಅಂತ ಕೇಳ್ತೀರಾ ಎಷ್ಟೋ ಜನ. ದಾರಿಗೆ, ರಿಸೆಪ್ಷನ್ಗೆ ಹ್ಯಾಂಡ್ ವರ್ಕ್ ಬ್ಲೌಸೇ ಬೇಕು ಅಂತೀರಾ. ನೋಡಿ, ಹ್ಯಾಂಡ್ ವರ್ಕ್ ಬ್ಲೌಸಿಗಿಂತಲೂ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಹ್ಯಾಂಡ್ ವರ್ಕ್ ಬ್ಲೌಸಿಗೆ 7-8 ಸಾವಿರ ಕೊಟ್ಟು ನೀವು ಸ್ಟಿಚ್ ಮಾಡಿಸ್ಕೋತೀರಾ. ಆದರೆ ಈ ರೀತಿ ನಾವು ಸ್ಟಿಚ್ ಮಾಡಿದ್ರೆ ಒಂದು 2 ಸಾವಿರ ಅಮೌಂಟ್ ಹೇಳಿದ್ರು ಕೊಡೋದಕ್ಕೆ ಬೇಜಾರು ಮಾಡ್ಕೋತೀರಾ. ಮತ್ತು ಎಷ್ಟು ಸಾವಿರ ಆಗಲಿ ಸೀರೆನ ಕೊಟ್ಟು ತೊಗೋತೀರಾ, ಆದರೆ ನಮಗೆ ಅಮೌಂಟ್ ಕೊಡೋದಕ್ಕೆ ನಿಮಗೆ ಬೇಜಾರಾಗುತ್ತೆ. ತುಂಬ ಜನ ಏನು ನೋಡ್ತೀನಿ, ಈಗ ಮೊನ್ನೆ ಒಬ್ಬರು ಬಂದಿದ್ರು, 6,000 ರೂಪಾಯಿ ಸೀರೆ ಅಂತೆ. ಅವರು ನನಗೆ 350 ರೂಪಾಯಿ ಸ್ಟಿಚ್ಚಿಂಗ್ ಕೇಳಿದ್ರೇ ಅಷ್ಟೊಂದಾ ಅಂತ ಕೇಳ್ತಾರೆ. ಆ ರೀತಿ ಇರುತ್ತೆ ನೋಡಿ. ಇದಕ್ಕೆ ನಮ್ಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಇದನ್ನು ವರ್ಕ್ ಮಾಡೋದಕ್ಕೆ 1 ದಿನ ಬೇಕು ನನಗೆ, ಫುಲ್ 1 ದಿನವೂ ಸಾಕಾಗಲ್ಲ ಇದನ್ನು ವರ್ಕ್ ಮಾಡೋದಕ್ಕೆ. ಈ ಸ್ಟಿಚ್ಚಿಂಗು, ಬೀಡ್ಸು ಎಲ್ಲದಕ್ಕೂ ಎಷ್ಟೋ ಟೈಮ್ ತಗೊಳುತ್ತಲ್ವ. ಇದನ್ನೆಲ್ಲ ನೋಡಿನೇ ನಾವು ಅಮೌಂಟ್ನ ತಗೊಳ್ಳೋದು. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಬ್ಲೌಸ್ನ ಯಾವ ರೀತಿ ವರ್ಕ್ ಮಾಡಿದ್ದೀನಿ, ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ, ಮತ್ತು ಅವರಿಗೆ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದೀನಿ ನಾನು. ಇಷ್ಟೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಿಸಿದ್ದಾರೆ, ಅಷ್ಟೊಂದು ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಒಂದು ಗಿಫ್ಟು ಕೂಡ ಕೊಟ್ಟಿದ್ದೀನಿ ನಾನು. ಮುಂದಿನ ವೀಡಿಯೋದಲ್ಲಿ ಅದು ಏನು ಕೊಟ್ಟಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಕೂಡ ವಿಡಿಯೋ ಮಾಡೋಕ್ಕೋದಕ್ಕೆ ಖುಷಿ ಆಗುತ್ತೆ. ಆದಷ್ಟು ತುಂಬ ಲೇಟ್ ಆಗಿಬಿಡ್ತು, ಒಂದು 3-4 ದಿನದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲೇ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹೀಗೆ ಲೈಕ್ ಮಾಡಿ.